ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೀಲ್ಸ್ ಹುಚ್ಚಿಗೆ ಯುವಕನೊಬ್ಬ ಪ್ರಾಣ ಕಳೆದುಕೊಂಡಿದ್ದಾನೆ. ಹುಬ್ಬಳ್ಳಿಯ ಚೇತನಾ ಕಾಲೇಜು ಹಿಂಭಾಗ ಆಗಿರುವಂತ ಘಟನೆ ಇದು. ಲಕ್ಷ್ಮೀನಗರದ ನಿವಾಸಿ ನಮೀಶಾ ಸಂಗಳದ 15 ವರ್ಷ ಈ ಯುವಕನಿಗೆ ಸ್ಕೂಟಿಯಲ್ಲಿ ರೀಲ್ಸ್ ಮಾಡ್ತಾ ಇದ್ದಂತಹ ವೇಳೆ ಕಾರಿಗೆ ಡಿಕ್ಕಿ ಹೊಡೆಯಲಾಗಿದೆ. ಕಾರ್ಗೆ ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿರುವಂಥದ್ದು. ಸ್ಥಳಕ್ಕೆ ಹುಬ್ಬಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ರೀಲ್ಸ್ ಹುಚ್ಚಾಟಕ್ಕೆ ಬಿದ್ದು ಬಿಜೆಪಿ ಮುಖಂಡನ ಪುತ್ರ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಇದು. ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಬಿಜೆಪಿ ಮುಖಂಡನ ಪುತ್ರ ನಮೀಶಾ ಸಂಗಳದ ಇನ್ನೂ 15 ವರ್ಷ ಆತ ಮೃತಪಟ್ಟಿದ್ದಾನೆ. ಹುಬ್ಬಳ್ಳಿಯ ಲಕ್ಷ್ಮೀನಗರದ ನಿವಾಸಿಯಾಗಿರುವ ನಮೀಶಾ ಸಂಗಳದ ಮೈಸೂರಿನಲ್ಲಿ 9ನೇ ತರಗತಿಯನ್ನು ಓದ್ತಾ ಇದ್ದ. ಆದರೆ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಹುಬ್ಬಳ್ಳಿಗೆ ಬಂದಿರ್ತಾನೆ. ಈ ವೇಳೆ ಅಪಾಯಕಾರಿ ರೀಲ್ಸ್ ಮಾಡೋದಕ್ಕೆ ಹೋಗಿ ದುರಂತ ಸಾವು ಕಂಡಿದ್ದಾನೆ. ಒಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಅಪಘಾತ ನಡೆದಂತ ಸ್ಥಳ ಅದು. ಕಾರಿನ ಮುಂಭಾಗ ಯಾವ ರೀತಿಯಾಗಿ ನಜ್ಜುಗುಜ್ಜಾಗದೆ ಅಂತ ಹೇಳಿ, ಇನ್ನು ಸ್ಕೂಟಿಯು ಕೂಡ ಹೇಗೆ ಹೋಗಿ ಬಿದ್ದಿದೆ ಅಂತ. ಇನ್ನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲಿ ಒಂದು ರೀತಿ ಸೂತಕದ ಛಾಯೆ ಆವರಿಸಿದೆ. ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಬಂದಂತಹ ನಮೀಶಾ ಸಂಗಲ ರೀಲ್ಸ್ ಮಾಡೋದಕ್ಕೆ ಅಂತ ಗೆಳೆಯರೊಂದಿಗೆ ಸೇಜವಾಡಕರ್ ಫ್ಲಾಟ್ಗೆ ತೆರಳಿರ್ತಾರೆ. ವೇಗವಾಗಿ ವಾಹನ ಚಲಾಯಿಸುವ ರೀಲ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಗೆಳೆಯರೆಲ್ಲ ಸೇರಿ. ಅದರಂತೆ ಓರ್ವ ಅಪ್ರಾಪ್ತ ಬಾಲಕ ಆಡಿ ಕಾರು ಓಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಮೃತ ನಮೀಶಾ ಸಂಗಳದ ಬೈಕ್ ನಲ್ಲಿ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ರೀಲ್ಸ್ ಹುಚ್ಚು, ರೀಲ್ಸ್ ಕ್ರೇಜ್ ಹೇಗಿದೆ ಅಂತ ಹೇಳಿದ್ರೆ ಜೀವ ಬಲಿ ಪಡೆದುಕೊಳ್ಳುವಂತಹ ಲೆವೆಲ್ಗೆ ಹೋಗ್ತಾ ಇದೆ. ಏನಾಯ್ತು ರೀಲ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ? ಸ್ಕೂಟಿಯಲ್ಲಿ ಅವ್ರು ಒಬ್ಬರೇ ಇದ್ರ ಅಥವಾ ಕಾರಲ್ಲಿ ಎಷ್ಟು ಜನ ಇದ್ರು? ಅವರಿಗೊಂದು ಲೈಸೆನ್ಸ್ ಇಲ್ಲ, ಹೇಗೆ ಈ ರೀತಿ ಎಲ್ಲ ಆಗೋದಕ್ಕೆ ಸಾಧ್ಯ? ದಿವ್ಯಾದಾಸ್, ನಿಜಕ್ಕೂ ಇದೊಂದು ಬಹಳ ಖೇದಕರ ಮತ್ತು ದುರಂತದ ವಿಷಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಅಪ್ರಾಪ್ತ ಬಾಲಕರು, ವಿಶೇಷವಾಗಿ ಈ ರೀತಿಯಾದಂತ ಒಂದು 10ರಿಂದ 15, 16 ವಯಸ್ಸಿನ ಬಾಲಕರು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಈ ರೀತಿ ರೀಲ್ಸ್ ಹುಚ್ಚಿಗೆ ಬಲಿ ಆಗ್ತಿರೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕಂದ್ರೆ ಹುಬ್ಬಳ್ಳಿಯ ಉಣ್ಕಲಿನ ಹಿಂದ್ಗಡೆ ಒಂದು ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಈ 4 ಜನರ ಸ್ನೇಹಿತರು ಕೊಟ್ಕೊಂಡು ಈ ಒಂದು ರೀಲ್ಸ್ ಹುಚ್ಚಿಗಳಾಗ್ತಾರೆ. ಅಲ್ಲಿ ಹೋಗಿ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಆಡಿ ಕಾರು ಮತ್ತು ಎಲೆಕ್ಟ್ರಿಕಲ್ ಸ್ಕೂಟರ್ನ ತೆಗೆದುಕೊಂಡು ಹೋಗಿ ಇಬ್ಬರು ಒಂದು ಆಡಿ ಕಾರು ಮತ್ತು ಎಲೆಕ್ಟ್ರಿಕಲ್ ಸ್ಕೂಟಿ ಇದೆಯಲ್ಲ, ಅದನ್ನ ಪರಸ್ಪರ ಅಪೋಸಿಷನ್ ದಿಕ್ಕಿನಲ್ಲಿ ಬರ್ತಿರ್ತಾರೆ. ಅದನ್ನ ಶೂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ಈತ ರೀಲ್ಸ್ ಅನ್ನು ಮಾಡಿ ಆ ಕಾರ್ ಮೇಲೆ ಜಂಪ್ ಮಾಡ್ತಕ್ಕಂತ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಇಡ್ತಕ್ಕಂತ ಇನ್ನೊಬ್ಬ ಸ್ನೇಹಿತ ಮೊಬೈಲ್ ಹಿಡಿದಿರ್ತಾನೆ. ಅದು ವೇಗವಾಗಿ ಎರಡಿಗೂ ಒಂದು ಕಡೆ ಇನ್ನೊಂದು ಕಡೆ ಬೈಕ್ ಮತ್ತು ಸ್ಕೂಟಿ ಮತ್ತು ಇನ್ನೊಂದು ಕಡೆ ಆಡಿ ಕಾರ್, ಅಪೋಸಿಷನ್ ಕಾರ್ ಬರ್ತಕ್ಕಂಥ ವೇಗವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರಿನ ಚಾಲಕ ನಿಯಂತ್ರಣ ತಪ್ಪಿ ಸ್ಕೂಟಿಗೆ ಡಿಕ್ಕಿ ಹೊಡೆದು 10ರಿಂದ 20 ಅಡಿ ಈ ಒಂದು ಬೈಕ್ ಸವಾರ ಬಿದ್ದು ಸಾವನ್ನಪ್ಪಿರುವುದು. ನಮೀಶ್ ಸಂಗಳದಂತ ಬಿಜೆಪಿಯ ಮುಖಂಡನ ಪುತ್ರ ಈತ ಈ ರೀತಿಯಾಗಿ ಸ್ಪಾಟ್ ಆಗಿ ಅಲ್ಲೇ ಸಾವನ್ನಪ್ಪಿರ್ತಾನೆ. ಈ ರೀತಿಯ ದುರಂತ ಅಂತ್ಯದಲ್ಲಿ ಕಾಣ್ತಿದೆ. ಆದ್ದರಿಂದ ಸಾಕಷ್ಟು ರೀತಿಯ ಆಕ್ರಂದನ ಮುಗಿಲ್ಬಿಟ್ಟಿರೋದು. ಸ್ವತಃ ಸ್ಥಳಕ್ಕೆ ಅಲ್ಲಿಯ ಹಿರಿಯ ಪೊಲೀಸ್ ಅಧಿಕಾರಿ ಭೇಟಿ ಕೊಡ್ತಾರೆ. ಮತ್ತೆ ಎಲ್ಲ ಒಂದ್ ಕಡೆ ಪೊಲೀಸರು ಈ ಒಂದು ಪ್ರದೇಶಗಳಲ್ಲಿ ರೂಟ್ ಅನ್ನು ಮಾಡ್ತಿರೋದು, ಗಸ್ತನ್ನು ತಿರುಗತಕ್ಕಂಥ ಕೆಲಸ ಮಾಡೋದಲ್ಲ, ಈ ರೀತಿಯಂತ ಸಾಕಷ್ಟು ನಿರ್ಲಕ್ಷ್ಯ ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದ್ದೇವೆ. ದಿವ್ಯದಾಸ್, ಈ ಒಂದು ಪ್ರಕರಣ ಒಂದು ರೀತಿಯ ಒಂದು ಪಾಠ ಅಂತ ಹೇಳ್ಬೋದು ಈ ರೀಲ್ಸ್ ಮಾಡ್ತಕ್ಕಂಥ ಹುಡುಗರಿಗೆ. ಓಕೆ ಕಲ್ಮೇಶ್, ಬೈಕ್ನಲ್ಲಿ ಇದ್ದಂತ ಅವನು ಕೂಡ ಅಪ್ರಾಪ್ತ, ಹಾಗೆ ಆಡಿ ಕಾರಲ್ಲಿ ಇದ್ದವರು ಕೂಡ ಅಪ್ರಾಪ್ತ. ಹೇಳ್ತಾ ಇದ್ರಿ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗತ್ತೆ ಅಂತ. ಆದ್ರೆ ಪೋಷಕರು ಮನೆಯಿಂದ ಹೊರಟಾಗ ಏನು ಪ್ರಶ್ನೆ ಮಾಡ್ಲಿಲ್ವಾ? ಒಂದು ತಂದೆ ತಾಯಿಗಳಿಗೆ, ಪೋಷಕರಿಗೆ ಈ ರೀತಿಯಾಗಿ ಅಂದ್ರೆ ಸ್ನೇಹಿತರ ನಿನ್ನೆ ಏನಾಗುತ್ತೆ, ಯುಗಾದಿ ಪಾಡ್ಯ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ತಂದೆ ತಾಯಿಗೆ ಈ ರೀತಿ ಸುಳ್ಳು ಹೇಳ್ತಕ್ಕಂಥ ಹೋಗಿ ತಾವೇ ತಮ್ಮ ಬದುಕನ್ನ ಜೀವನವನ್ನು ಹಾಳು ಮಾಡ್ತಕ್ಕಂಥ ಉದಾಹರಣೆ ಈ ಒಂದು ಕಂಡು ಬರ್ತದೆ. ಜೊತೆಗೆ ಇಲ್ಲಿ ಈ ರೀತಿಯಂತ ಸಾಕಷ್ಟು ರೀತಿಯ ಮೇಲಿನ ಮೇಲೆ ಪ್ರಕರಣ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಇರ್ಬೋದು, ಪುಣೆ ಬೆಂಗಳೂರು ರಸ್ತೆ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ, ನಿರ್ಜನ ಪ್ರದೇಶಗಳಲ್ಲಿ ಈ ಬಾಲಕರು ಸಾಕಷ್ಟು ರೀತಿ ರಿಲೀಸ್ ಅನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಈ ಗಬ್ಬೂರು ಬೈಪಾಸ್ ನಲ್ಲಿ ಸಾಕಷ್ಟು ರೀತಿ ಪ್ರಕರಣಗಳು ಬರ್ತಾ ಇದಾವೆ. ಆದ್ರೆ ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ, ಪೊಲೀಸರ ಜವಾಬ್ದಾರಿ ಹೆಚ್ಚಾಗ್ತಿದೆ. ಆದ್ರಿಂದ ಎಲ್ಲೊಂದ್ ಕಡೆ ಸ್ಪಷ್ಟವಾಗಿ ಈ ರೀತಿ ಪೊಲೀಸರ ನಿರ್ಲಕ್ಷ್ಯ ಎದ್ಕಾಣ್ತಿದೆ ಮತ್ತು ತಂದೆ ತಾಯಿಗಳ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಮಕ್ಕಳನ್ನ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವ್ಯಾವ ಸ್ನೇಹಿತರ ಜೊತೆ ಹೋಗ್ತಾರೆ ಮತ್ತು ಯಾವ್ಯಾವ ವೆಹಿಕಲ್ ಗಳನ್ನ ಬಳಸ್ತಾರೆ, ಯಾವ ರೀತಿ ಹೋಗ್ತಾರೆ ಬಗ್ಗೆ ಅವ್ರ ಮೇಲೆ ಒಂದು ಅವರಲ್ಲಿ ಒಂದು ನಿಗಾನ ಇರ್ತಕ್ಕಂಥ ಕೆಲಸವನ್ನ ಸಹ ಪೋಷಕರು ಮಾಡ್ಬೇಕಾದ್ರೆ ಅವ್ರ ಜವಾಬ್ದಾರಿ ಇಲ್ಲಿ ಹೆಚ್ಚಾಗಿದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಮಕ್ಕಳು ಈ ರೀತಿಯಾದ ಹುಚ್ಚಾಟಕ್ಕೆ, ಮೊಬೈಲ್ ಗಿಳಿಗೆ ಬೀಳೋದು, ತಮ್ಮ ಶೋಕಿ ಜೀವನಕ್ಕಾಗಿ
ದಾಳಿಗೆ ಒಳಗಾಗಿ ತಮ್ಮ ಇಡೀ ಜೀವನವನ್ನು ಹಾಳು ಮಾಡ್ತಕ್ಕಂತ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ದೇವಿದಾಸ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.